ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ಗೆ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮನೆ ಹತ್ರ ಬಂದ್ಬಿಟ್ಟು ತರಕಾರಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ ಮಾರ್ನಿಂಗ್ ಟೈಮ್ KR ಮಾರ್ಕೆಟ್ಗೆ ಹತ್ರ ಹೋಗಿ ಒಂದಿಷ್ಟು ತರಕಾರಿಯನ್ನು ತೊಗೊಂಡು ಬಂದುಬಿಡ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಪ್ರತಿಯೊಂದು ತರಕಾರಿ ಮೇಲೂ ಪ್ರತಿಯೊಂದು ವಸ್ತು ಮೇಲೂ ತುಂಬಾ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಹಿಂಗಾದಾಗ ಏನಾಗುತ್ತೆ ಗೊತ್ತಾ, ಡೈಲಿ ಖರ್ಚೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ಸೊ ಇಲ್ಲಿಗೆ ಬಂದಾಗಿಂದ ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಹಾಗಾಗಿ ನನ್ನ ಹಸ್ಬೆಂಡ್ ಫ್ರೀ ಇದ್ದಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ತರಕಾರಿ ಎಲ್ಲ ತೊಗೊಂಬಂದ್ಬಿಡ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೇ ಸಾರಿ ಎತ್ತಿಟ್ಕೊಂಡ್ಬಿಟ್ಟು ಅದರೊಳಗೆ ನಾನು ಸ್ವಲ್ಪ ಡಿವೈಡ್ ಮಾಡಿಕೊಂಡು ಏನೇನು ಅಡುಗೆಗೆ ಆಗುತ್ತೆ ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ತಿನ್ನೋ ತರಕಾರಿಗೇನೆ ಇಷ್ಟೊಂದು ರೇಟ್ ಆಗಿಬಿಟ್ರೆ ಜೀವನ ಹೆಂಗೆ ಮಾಡೋದು ಬೆಂಗಳೂರಲ್ಲಿ ಅನಿಸ್ಬಿಡುತ್ತೆ ಒಂದೊಂದ್ಸರಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸರ್ವೈವ್ ಆಗೋದಕ್ಕೆ ಅಂತಾನೆ ಇಲ್ಲಿದ್ದೀವಿ, ಸರ್ವೈವ್ ಆಗಲೇಬೇಕಲ್ವಾ. ಇನ್ನೇನು ಕೆಲವೇ ಇದರಲ್ಲಿಗೆ ಈ ವರ್ಷದ ಎಕ್ಸಾಮ್ಸ್ಗಳು, ಸ್ಕೂಲ್ಗಳು ಎಲ್ಲ ಮುಗ್ದೋಗುತ್ತೆ. ಸೊ 2026 ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ವರ್ಷ ನಮ್ಮ ಮಕ್ಕಳು ಸ್ಕೂಲಿಗೆ ಜಂಪ್ ಆಗ್ತಾ ಇರ್ತಾರೆ. ಅದು ಒಂದು ಏನು ಒಂದು ಓದಿಸ್ಬೇಕು ಬರೆಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಎಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀವಿ ಅಂತ ಅನಿಸ್ಬಿಡುತ್ತಲ್ವ. ಇನ್ನು ನನ್ನ ಫೇವ್ರೆಟ್ ಮೊಟ್ಟೆ ಪಪ್ಸ್ ತೊಗೊಂಡು ಬಂದಿದ್ರು ಸ್ಕೂಲಿಂದ ಬರಬೇಕಾದ್ರೆ ಪ್ರೀತಮ್ನ ಕರ್ಕೊಂಡು. ಸೊ ಅದು ನಂಗೆ ತುಂಬಾ ಇಷ್ಟ, ಆದರೆ ತುಂಬ ರೇರಾಗಿ ತಿಂತೀನಿ. ಅವಾಗವಾಗ ಕ್ರೇವಿಂಗ್ಸ್ ಅಂತ ಆದರೆ ಇದು ಒಂದೇ ನನಗಾಗೋದು, ಏನಾದರೂ ತಿನ್ನಬೇಕು ಅಂತ. ಸೊ ಅದನ್ನು ತರಿಸ್ಕೊಂಡು ತಿಂತಾ ಇರ್ತೀನಿ. ಇನ್ನು ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ. ಗೊತ್ತಿಲ್ಲ ಎಲ್ಲರಿಗೂ ಹಿಂಗೆ ಆಗ್ತಾ ಇದೆಯಾ ಅಂತೆಲ್ಲ. ಪ್ರತಿ ವರ್ಷ ಕಂಪೇರ್ ಮಾಡಿದ್ರೆ ಈ ಸರಿ ಸ್ವಲ್ಪ ಚಳಿ ಜಾಸ್ತಿ ಅಂತ ಅನಿಸ್ತು. ಹಾಗಾಗಿ ಯಾವಾಗಲೂ ಸ್ವೆಟರ್ ಹಾಕಿರಬೇಕು, ಇಲ್ಲ ಅಂತಂದರೆ ಜೀನ್ಸ್ ಆದರೂ ಹಾಕ್ಕೊಂಡಿರ್ತೀರಿ ಮನೆ ಹತ್ರ. ಸ್ವಲ್ಪ ನನಗೆ ತುಂಬ ಚಳಿ ಅನಿಸ್ತಾ ಇದೆ. ಚಳಿ ಆದಾಗ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಬಂತು, ಅದು ಕ್ಲೀನಿಂಗ್ ಎಲ್ಲ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಎನಿ ಟೈಮ್ ಸ್ವೆಟರಲ್ಲೇ ಇರ್ತೀನಿ. ನೀವು ಕೂಡ ಹಾಗೆ ಮಾಡ್ತೀರಾ? ತುಂಬ ಚಳಿ ಅಂತ ನಿಮಗೂ ಫೀಲ್ ಆಗ್ತಾ ಇದೆಯಾ? ಕಮೆಂಟಲ್ಲಿ ಹೇಳಿ. ಇನ್ನು ಇವತ್ತು ಸಿಂಪಲ್ ಆಗಿ ಮೊಸರು ಸಾಂಬಾರ್ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ, ಯಾಕೆಂತಂದರೆ ಪ್ರತಿದಿನ ಮಸಾಲೆ ತಿಂತಾ ಇರ್ತೀವಲ್ವ, ಅವಾಗ ಒಂದ್ಸರಿ ನಾವು ತುಂಬ ಲೈಟ್ ಫುಡ್ಡನ್ನು ನಮ್ಮ ಹೊಟ್ಟೆ ಕೊಡೋದ್ರಿಂದ ಹೊಟ್ಟೆಗೂ ಸ್ವಲ್ಪ ರೆಸ್ಟ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ತುಂಬ ಲೈಟ್ ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊಸರು ಇತ್ತು, ಸೊ ಹಾಗಾಗಿ ಅದಕ್ಕೊಂದು ಸ್ವಲ್ಪ ಸಾಂಬಾರ್ ಥರ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅಂತ. ನಾರ್ಮಲ್ ಆಗಿ ಮೊಸರು ಒಗ್ಗರಣೆ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು. ನಿಮ್ಗೇನಾದರೂ ಹೆವಿ ಊಟ ಅನಿಸಿದಾಗ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಎಣ್ಣೆಗೆ ಸ್ವಲ್ಪ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇವು ಎರಡು ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಚೆನ್ನಾಗಿ ಫ್ರೈ ಆಗಿರುವಂತಹ ಕಡಲೆ ಬೀಜ, ಧನಿಯಾ ಮತ್ತು ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದು. ಇಷ್ಟೇ, ಜಾಸ್ತಿ ಏನೂ ಇಲ್ಲ. ಇದಕ್ಕೆ ತುಂಬ ಸಿಂಪಲಾಗಿ ಆಗುತ್ತೆ. ಮೊಸರಿದ್ರೆ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ತರಿಯಾಗಿ ರುಬ್ಬಿದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಈರುಳ್ಳಿ ಅಷ್ಟೇ ಹಾಕಿದ್ದೀನಿ ಒಗ್ಗರಣೆಗೆ, ಬೇರೆ ಏನೂ ಹಾಕಿಲ್ಲ. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ತರಿಯಾಗಿ ರುಬ್ಬಿದ್ನಲ್ಲ ಆ ಪೌಡರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇ. ಇದಕ್ಕೆ ನಾವು ತಣ್ಣಗಾದ್ಮೇಲೆ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಸೂಪರ್ ಆಗಿರೋ ಮೊಸರು ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನಾರ್ಮಲ್ ಆಗಿ ಒಗ್ಗರಣೆ ಮಾಡ್ತೀವಿ, ಈ ಥರ ಒಂದ್ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ. ತುಂಬ ಮೈಲ್ಡ್ ಆಗಿರುತ್ತೆ, ಲೈಟಾಗಿ ಖಾರ ಇರುತ್ತೆ. ಅದ್ರ ಜೊತೆಗೆ ನಾನು ಮೂಲಂಗಿ ಸೊಪ್ಪಿತ್ತಲ್ಲ, ಇನ್ನು ಅದನ್ನು ಮಡಗಿದ್ರೆ ಹಾಳಾಗಿಬಿಡುತ್ತೆ. ಆಗ ಸ್ವಲ್ಪ ಸಾಫ್ಟ್ ಆಗಿ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಎಳೆ ಸೊಪ್ಪು ಥರ ಇರುತ್ತಲ್ವ, ಆವಾಗಲೇ ಪಲ್ಯ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಾಗಲಿ ಅಂತ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ. ಇದು ತಣ್ಣಗಾದ್ಮೇಲೆ ಬೇಕಾದಷ್ಟು ಮೊಸರು ಮತ್ತು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ, ಅಂದರೆ ಮೊಸರು ಒಗ್ಗರಣೆಗೆ ಎಕ್ಸ್ಟ್ರಾ ಸ್ವಲ್ಪ ನೀರು ಬೇಕಲ್ವ, ಆ ನೀರನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಟೇಸ್ಟಿ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ.
ಇನ್ನು ಈ ಸೊಪ್ಪಿನ ಪಲ್ಯ ಅಂತೂ ಸಿಕ್ಕಾಬಿಟ್ಟೆ ರುಚಿಯಾಗಿರುತ್ತೆ. ನೀವೇನಾದರೂ ಮೂಲಂಗಿ ತೊಗೊಂಡು ಬಂದರೆ ನೋಡಿ, ಎಳೆ ಮೂಲಂಗಿ ಜೊತೆಗೆ ಸೊಪ್ಪು ಸಿಕ್ಕಿದ್ರೆ ಅದು ಖಂಡಿತ ತೊಗೊಂಡು ಬನ್ನಿ. ಮೂಲಂಗಿಯಲ್ಲಿ ನೀವೇನಾದರೂ ಮೂಲಂಗಿ ಸಾಂಬಾರು ಮಾಡ್ಬೋದು, ಸೊಪ್ಪಲ್ಲಿ ಈ ಥರ ಸಿಂಪಲ್ ಒಗ್ಗರಣೆ ಮಾಡ್ಕೋಬೋದು. ನಾನು ಇದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. Daddy wants to go. Oh my God! Yeah, mommy. Nothing but the children. Color. Hello. Yes, ಯಾವ ಕಲರ್ ಇದು? Hello. ಚೆನ್ನಾಗಿದೆಯಾ? At the freedom now. At the freedom. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಮಗೆ? ಹೆಂಗಿದೆ? ಇದು ಯಾವ ಕಲರು? Hello. ವೆರಿ ಗುಡ್. ನನಗೇನು ಅನಿಸುತ್ತೆ? At the freedom. At the freedom. ಹಾಕ್ಲಾ? ಚೆಕ್ ಮಾಡ್ತೀನಿ. ಇನ್ನು ಪ್ರೀತಮ್ಗೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಶೂ ಬುಕ್ ಮಾಡಿದ್ದೆ. ಅವನ ಹತ್ರ ಇದ್ದಿದ್ದು ಸ್ಲಿಪ್ಪರ್ ಶೂ ಎಲ್ಲ ಹಾಳಾಗಿತ್ತು, ತುಂಬ ದಿನದಿಂದ ಕೊಡಿಸಿದ್ದು. ಸುಮ್ಮನೆ ಸೈಜ್ ಇಶ್ಯೂಸ್ ಆಗುತ್ತೆ ಅಂತ ಜಾಸ್ತಿ ನಾನು ಇದಕ್ಕೆ ದುಡ್ಡೆಲ್ಲ ಹಾಕಕ್ಕೆ ಹೋಗಲ್ಲ, ಸರಿ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಎಲ್ಲೋದ್ರೂ ಒಂದು ಒಳ್ಳೆ ಶೂ ಇರಲಿಲ್ಲ, ಅದಕ್ಕೆ ನೋಡಿದೆ. ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ರೈಯಲ್ಲಿ ಅವ್ನಿಗೆ ಡ್ರೆಸ್ ಬುಕ್ ಮಾಡಿದ್ದೆ. ಹಾಗೆ ಒಂದು ಶೂನು ಬುಕ್ ಮಾಡಿಬಿಡೋಣ, ಅವ್ನಿಗೂ ಖುಷಿ ಆಗುತ್ತೆ ಅಂತ. ಬಟ್ ಅವ್ನಿಗೆ ಅಷ್ಟೊಂದು ಖುಷಿ ಆಗುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಆ ಶೂ ನೋಡಿ ಸಿಕ್ಕಾಬಡೆ ಖುಷಿಪಟ್ಟ. ಇನ್ನೊಂದು ಕೊಡಿಸ್ಬೇಕು ಅಂತ ನಮಗೆ ಮನ್ಸಿಗೆ ಅನಿಸ್ಬೇಕು, ಅಷ್ಟು ಖುಷಿಪಟ್ಟ. ಇನ್ನು ಅದ್ರ ಜೊತೆಗೆ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ. ನನಗೆ ಈ ನಡುವೆ ಗೊತ್ತಿಲ್ಲ ಯಾಕೆ ಅಂತ ಫುಲ್ ವೈಟ್ ಮೇಲೆ ಇಷ್ಟ ಆಗ್ಬಿಡುತ್ತೆ. ಗೊತ್ತಿಲ್ದೆಲ್ಲ ವೈಟ್ ತೊಗೊಂಡ್ಬಿಡ್ತೀನಿ. ಅವ್ನಿಗೆ ವೈಟ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ನಿಗೆ ಅಂತಲ್ಲ, ಮಕ್ಳಿಗೆ ಸಾಮಾನ್ಯವಾಗಿ ವೈಟ್ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೇನು ಈ ಜನವರಿ ತಿಂಗಳು ಅಂತ ಅಂದರೆ ಪ್ರಗತಿ ಬರ್ತಡೆ. ನಮ್ಮ ಮನೇಲಿ ತುಂಬ ಒಂದಿದು ಅಂದರೆ, ಏಕೆಂದರೆ 1ನೇ ತಾರೀಕಿಂದನೇ ಸ್ಟಾರ್ಟ್ ಮಮ್ಮಿ ಬರ್ತಡೆ. ನಾವು ಮನೇಲೇ, ನನ್ನ ಮಗಳಿಗೆ ಒಂದು ಏನು ಅಂತಂದರೆ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಸ್ಕೂಲಿಗೆ ರಜಾ ಹಾಕಿ ಪರವಾಗಿಲ್ಲ, ನಾನು ಇಲ್ಲೇ ಮನೇಲೇ ಮಾಡ್ಕೋತೀನಿ ಆ ಥರ. ಪ್ರಗತಿಗೆ ಅಂತ ಹೇಳ್ಬಿಟ್ಟು ತುಂಬ ಡ್ರೆಸ್ ನೋಡ್ತಾ ಇದೆ. ಪ್ರಗತಿಗೆ ಸ್ವಲ್ಪ ಡ್ರೆಸ್ಗಳು ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಎಲ್ಲ ಡ್ರೆಸ್ಸು ಸೂಟ್ ಆಗುತ್ತೆ. ಪ್ರಗತಿಗೆ ಆ ಥರ ಎಲ್ಲ ಡ್ರೆಸ್ಸು ಸೂಟ್ ಆಗೋದಿಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಷ್ಟೇ ಸೂಟ್ ಆಗುತ್ತೆ. ನೋಡಿ ತೊಗೋಬೇಕು. ನನಗೆ ಅಂತಂದರೆ ಪ್ರತಿಯೊಂದು ಪ್ಯಾಟರ್ನು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಬಟ್ ಪ್ರಗತಿಗೆ ಅದಿನ್ನೂ ಸ್ವಲ್ಪ ದೊಡ್ಡವ್ರು ಆಗ್ಬೇಕು ಅನ್ಸುತ್ತೆ. ಹಾಗಾಗಿ ಈ ಸರಿ ಸ್ವಲ್ಪ ನೋಡಿ ಚೆನ್ನಾಗಿರೋ ಪ್ಯಾಟರ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಪ್ರಗತಿಗೂ ಕೂಡ ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಸ್ಕರ್ಟ್ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ. ನಾನು ಬರ್ತಡೇಲೇ ತೋರಿಸ್ತೀನಿ. ಸುಮ್ಮನೆ ಆಮೇಲೆ ಡೆಲಿವರಿ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬುಕ್ ಮಾಡಿಬಿಟ್ಟೆ. ಇಷ್ಟೇ ಇವತ್ತು ಊಟ. ತುಂಬ ಸಿಂಪಲ್ ಆಗಿ ಸೂಪರ್ ಆಗಿತ್ತು. ಇನ್ನೊಂದ್ಸರಿ ಹೇಳಿ. ಇನ್ನು ನನ್ನ ಮಗನಿಗೆ ಅದರಲ್ಲಿ ಬಾರಿಸೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದರಲ್ಲಿ ಹಾಕ್ಕೊಂಡು ಏನೇನೋ ಹೇಳ್ತಾ ಇರ್ತಾನೆ ಸಿಕ್ಕಾಬಟ್ಟೆ. ನಮ್ಮ ಮನೆಯವ್ರು ಅದಕ್ಕೆ ಗಿಟಾರ್ ಕ್ಲಾಸ್ಗೆ ಹಾಕೊಂಡ್ವಾ ಅವನ್ನ, ಪಿಯಾನೋ ಗಿಟಾರ್ ಈ ಥರದ್ದು ಎಂತಕ್ಕಾದ್ರೂ ಹಾಕೋಣ ಅಂತ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್. ಪ್ರತಿದಿನ ಒಂದು 3-4 ಸರಿ ಬಾರಿಸ್ತಾನೆ ಇರ್ತಾನೆ, ನೋಡಿ ನಾನೇನೋ ಹೇಳ್ತೀನಿ ಅಂತ ಹೇಳಿ. ಸೊ ಟ್ರೈ ಮಾಡೋಣ, ನೋಡೋಣ ಗಿಟಾರ್ಗೋ ಅಥವಾ ಪಿಯಾನೋ ಇವೆರಡರಲ್ಲಿ ಒಂದು ಕ್ಲಾಸ್ಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಅವನ್ನ. ಯಾವಾಗಲೂ ಅಷ್ಟೇ, ಹೊಟ್ಟೆಗೆ ಅಷ್ಟೇ ಅಲ್ಲ ಮನ್ಸಿಗೂ ಅಷ್ಟೇ
ಕೆಲವೊಂದಿಷ್ಟು ವಿಚಾರಗಳನ್ನ ತುಂಬ ಮಿತವಾಗಿ ಅವಾಗವಾಗ ಕೊಡಬೇಕು. ಹೊಟ್ಟೆಗೂ ಅತಿಯಾಗಿ ಮಸಾಲೆ ಎಲ್ಲ ಕೊಡ್ದಲೆ ಅವಾಗವಾಗ ಈ ಥರ ಮೈಲ್ಡ್ ಆಗಿರೋದು ಕೊಡೋ ಥರ ಮನ್ಸಿಗೂ ಕೂಡ ತುಂಬ ಮೈಲ್ಡಾಗಿ ಇಟ್ಕೊಳ್ಳೋಂತಹ ವಿಷಯಗಳನ್ನ ಕೇಳಿಸ್ಕೊಳ್ಳೋದು ತುಂಬ ಮುಖ್ಯ. ಇನ್ನು ಅಮ್ಮ ನನಗೆ ಹೇರ್ ವಾಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಪೌಡರ್ನ ರೆಡಿ ಮಾಡಿದ್ರು ಮನೇಲೇನೆ. ನನಗೂ ಒಂದು ಬಾಕ್ಸ್ ಹಾಕಿಟ್ಟಿದ್ರು. ಸೊ ಅದನ್ನ ಕಿಚನಲ್ಲೇ ಇಟ್ಬಿಟ್ಟಿದ್ದೆ. ಅಲ್ಲೇ ಇದ್ದರೆ ನಾವು ಹೇರ್ ವಾಶ್ ಮಾಡಬೇಕಾದ್ರೆ ಮರ್ತೋಗ್ಬಿಡ್ತೀವಿ ಅಂತ ಹೇಳಿ ಅದನ್ನು ವಾಶ್ರೂಮಲ್ಲಿ ಇಟ್ಟೆ. ಅದರಲ್ಲಿ ಸುಮಾರು ಪೌಡರ್ಗಳನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಮನೆ ಹತ್ರನೇ ಅಮ್ಮ ಮನೆಯಲ್ಲಿ ಆರೆಂಜ್ ಪೀಲ್ ಪೌಡರ್ ಎಲ್ಲ ಮಾಡ್ತಾರೆ, ಆಮ್ಲ ಪೌಡರ್ ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಒಳ್ಳೆ ಒಂದು ಹೇರ್ ವಾಶ್ ಪೌಡರ್ ರೆಡಿ ಮಾಡಿ ಕೊಟ್ಟಿದ್ರು. ಹೇರ್ ತುಂಬ ಕೆಂಚಕ್ಕಾಗಿದೆ ನಂದು, ಅದಕ್ಕೆ ಯೂಸ್ ಮಾಡೋದು ಸ್ವಲ್ಪ ಕಪ್ಪಾಗುತ್ತೆ ಅಂತ ಹೇಳಿ ಸೊ ಅದನ್ನೇ ಯೂಸ್ ಮಾಡಬೇಕು. ಇನ್ನು ನಾನು ಇವತ್ತು ಸಾಂಬ್ರಾಣಿ ಕೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಮತ್ತು ಮನೆಯಲ್ಲಿ ಖಾಲಿ ಆಗಿತ್ತು, ಸರಿ ಮನೇಲೇ ಇನ್ಮೇಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೇಲೇ ಟ್ರೈ ಮಾಡ್ತಾ ಇದ್ದೆ. ಅವತ್ತಿಂದ ಸ್ವಲ್ಪ ಹೂವನ್ನೆಲ್ಲ ಡ್ರೈ ಮಾಡಿ ಇಟ್ಟಿದ್ದೆ, ಸ್ವಲ್ಪ ಸಾಫ್ಟ್ ಆಗಿತ್ತು. ಅದಕ್ಕೆ ಜಿಲ್ ಸ್ವಲ್ಪ ಹೀಟ್ ಮಾಡಿದೆ. ನಂಗೆ ಹೀಟ್ ಮಾಡೋದ್ರಿಂದ ಏನಾದರೂ ಘಮ ಹೋಗ್ಬಿಡುತ್ತಾ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಏನೂ ಆಗಲ್ಲ. ಇನ್ನು ಇದಕ್ಕೆ ತೆಂಗಿನ ನಾರು ಕೂಡ ಹಾಕೊಂಡಿದ್ದೀನಿ. ನನಗೆ ಈ ಸಗಣಿ ಸಿಗಲಿಲ್ಲ. ಸಗಣಿ ಅಂದ್ರೂ ನಮಗೆ ನಾಟಿ ಹಸುವಿನ ಸಗಣಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ನಾನು ತೆಂಗಿನ ನಾರನ್ನು ಹಾಕ್ಕೊಳ್ಳೋಣ, ಅದು ಕೂಡ ಚೆನ್ನಾಗಿ ಬರ್ನ್ ಆಗುತ್ತೆ ಮತ್ತು ಒಳ್ಳೆಯದು ಕೂಡ. ಹೊರಗಡೆಯಿಂದ ತರೋದು ಅಂದರೆ ನನಗೆ ಸ್ವಲ್ಪ ಈ ಸ್ಮೆಲ್ ಚೆನ್ನಾಗಿರೋದೇನಾದರೂ ಡೈಲಿ ಯೂಸ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಹೊರಗಡೆ ತೊಗೊಂಡು ಬರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಬಹುದು ಅಂತ ಅನಿಸ್ತು. ಹಾಗಾಗಿ ಆ ಸ್ಮೋಕಿಂದ ಮನೇಲೇ ಮಾಡ್ಕೊಳ್ಳೋಣ ಮೈಲ್ಡಾಗಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ಕರ್ಪೂರ, ಲವಂಗ, ಚಕ್ಕೆ, ಪಲಾವ್ ಎಲೆ, ಒಣಗಿಸಿರುವಂತಹ ಹೂವದಲ್ಲಿ ಮಲ್ಲಿಗೆ ಹೂವು, ಸಂಪಿಗೆ ಹೂವು ಆ ಥರದೆಲ್ಲ ಇದ್ರೆ ಇನ್ನೂ ಘಮ ತುಂಬ ಚೆನ್ನಾಗಿರುತ್ತೆ. ತೆಂಗಿನ ನಾರು ಇದು ಬಂದ್ಬಿಟ್ಟು ಇದನ್ನ ಏನಂತ ಹೇಳ್ತಾರೆ, ಜವ್ವಾದು ಪೌಡರ್ ಅಂತ ಹೇಳ್ತೀವಲ್ವಾ ಅದು. ಸೊ ಅದು ತುಂಬ ಚೆನ್ನಾಗಿರುತ್ತೆ. ನೀವು ಕುಂಕುಮದಲ್ಲಿ ಮಿಕ್ಸ್ ಮಾಡಿ ದೇವ್ರಿಗೆ ಇಟ್ಟರೆ ದೇವ್ರ ಮನೆ ತುಂಬ ಘಮ ಘಮ ಅನ್ನುತ್ತೆ. ನಾನು ಆನ್ಲೈನಲ್ಲಿ ನೋಡ್ತೀನಿ, ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನು ಹಾಕ್ಕೊಂಡಿದ್ದೀನಿ. ಜವಾದು ಪೌಡರ್ ಇದನ್ನೆಲ್ಲ ಬಂದು ರುಬ್ಬಕ್ಕೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ನಾನೆಲ್ಲ ಜೊತೆ ಸೆಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟೆ. ನೀವು ಲಾಸ್ಟಲ್ಲಿ ಪುಡಿ ಎಲ್ಲ ರೆಡಿ ಆಗುತ್ತಲ್ಲ ಆಮೇಲೂ ಹಾಕ್ಬೋದು. ಈ ಜವಾದು ಪೌಡರು ಸಿಕ್ಕಾಬಿಟ್ಟೆ ಘಮ ಘಮ ಅನ್ನುತ್ತೆ. ನಿಮ್ಗೆ ಇನ್ನೂ ಸ್ಮೆಲ್ಲೆಲ್ಲ ಇಷ್ಟ ಅಂತ ಪ್ಯೂರ್ ಎಸೆನ್ಷಿಯಲ್ ಆಯಿಲ್ ಯಾವುದಾದ್ರೂ ಲೆಮನ್ ಯಾವುದಾದ್ರೂ ಸರಿ, ನೀವು ಎಸೆನ್ಷಿಯಲ್ ಆಯಿಲ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು. ಸೂಪರ್ ಆಗಿರುತ್ತೆ ಸ್ಮೆಲ್ಲು. ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಪೌಡರ್ ಮಾಡಿಕೊಂಡು ಜರಡೆ ಇಟ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಸಗಣಿ ಸಿಕ್ಕಿದ್ರೆ ನಾಟಿ ಹಸುದು ಇದರ ಬದಲಿಗೆ ನೀವು ಅದನ್ನು ಹಾಕೊಬೋದು. ತುಂಬ ಅದು ಚೆನ್ನಾಗಿರುತ್ತೆ, ಒಳ್ಳೇದು ಕೂಡ. ಅದರಿಂದ ಬರೋ ಹೊಗೆ ಏನಿದೆಯಲ್ಲ ಮನೆಗೆ ತುಂಬ ಒಳ್ಳೇದು. ಸ್ಮೆಲ್ ತಗೊಳ್ಳೋದ್ರಿಂದನೂ ಕೂಡ ಹೆಲ್ತ್ಗೆ ಒಳ್ಳೇದೇ ಆಗುತ್ತೆ ಹೊರತು ಸೈಡ್ ಎಫೆಕ್ಟ್ಸ್ ಏನಾಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪದಲ್ಲಿ ಕಲಿಸ್ಕೊಳ್ತೀನಿ. ಸ್ವಲ್ಪ ಯಾವುದಾದ್ರೂ ಚೆನ್ನಾಗಿರೋ ತುಪ್ಪ ಹಾಕಿ ಆ ಕನ್ಸಿಸ್ಟೆನ್ಸಿ ಬರೋ ಥರ ಕಲಿಸ್ಕೋಬೋದು. ಚೆನ್ನಾಗಿ ಕಲಿಸ್ಕೊಂಡು, ಇಲ್ಲಾಂದರೆ ಯಾವುದಾದ್ರೂ ಆಯಿಲ್ ಆದರೂ ಹಾಕ್ಬೋದು, ತುಪ್ಪನೇ ಹಾಕ್ಬೇಕಂತ ಏನಿಲ್ಲ. ದೇವ್ರಿಗೆ ಹಚ್ಚೋದ್ರಿಂದ ತುಪ್ಪ ಹಾಕ್ತೆ. ನೀವೇನಾದರೂ ಕೋಕೋನಟ್ ಆಯಿಲ್ ಆ ಥರ ಏನಾದರೂ ಎಣ್ಣೆನೂ ಕೂಡ ಬಳಸ್ಕೊಂಡು ಮಾಡ್ಕೋಬೋದು. ಅದನ್ನು ಕೋನ್ ಶೇಪಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಸ್ವಲ್ಪ ಒಣಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ಜವಾದ್ ಪೌಡ್ರು ಮತ್ತು ಸ್ಯಾಂಡಲ್ವುಡ್ ಪೌಡ್ರು ಮತ್ತು ಎಸೆನ್ಷಿಯಲ್ನ ಹಾಕಬೇಕಾಗಿತ್ತು. ಸೊ ಹಾಕ್ಕೊಳ್ಳಿ. ಇಷ್ಟೇ, ಮನೇಲೇ ಮಾಡೋದ್ರಿಂದ
ಆ ಒಂದು ಮಾಡೋ ಟೈಮಲ್ಲಿ ನಮಗೊಂದು ಖುಷಿ ಆಗುತ್ತೆ ಮತ್ತು ನಮ್ಮ ಕೈಯಾರ ಮಾಡಿದ್ದು ಅಂತ ಅದನ್ನು ಯೂಸ್ ಮಾಡೋದಕ್ಕೆ ಇನ್ನೂ ಇಂಟ್ರೆಸ್ಟಾಗಿ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಮನೆಯಲ್ಲೇ ಇನ್ಮೇಲೆ ಮಾಡ್ಕೋಬೇಕಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಏನಾದರೂ ಮನೇಲಿ ಈ ಥರ ಇದರಲ್ಲಿ ಏನು ಎಕ್ಸ್ಟ್ರಾ ಖರ್ಚೇನಿಲ್ಲ. ನೀವು ಇನ್ನೂ ಯೂಸ್ ಮಾಡಿ ಪಚ್ ಕರ್ಪೂರ ಯೂಸ್ ಮಾಡಿದ್ರೆ ಅದ್ರ ಸ್ಮೆಲ್ಲು ಡಬ್ಬಲ್ ಇರುತ್ತೆ. ಸೊ ಪಚ್ ಕರ್ಪೂರ ಯೂಸ್ ಮಾಡ್ಬೋದು. ನಾನು ನಾರ್ಮಲ್ ಕರ್ಪೂರ ಯೂಸ್ ಮಾಡಿದ್ದೀನಿ. ಸೂಪರಾಗಿರುತ್ತೆ. ಇನ್ಮೇಲಿಂದ ನಮ್ಮ ಮನೆಗೆ ನಾನು ಇದನ್ನೆಲ್ಲ ತರೋದೇ ಇಲ್ಲ, ತರಬಾರ್ದು ಅಂತ ಅನ್ಕೊಂಡೇನೆ ಈ ಥರದ್ನೆಲ್ಲ ಟ್ರೈ ಮಾಡ್ತಾ ಇರೋದು. ಮತ್ತು ಮನೇಲೇ ಇರ್ತೀವಲ್ಲ, ನಮಗೆ ಈ ಥರದ್ದೊಂದು ಏನಾದರೂ ಆ್ಯಕ್ಟಿವಿಟಿ ಬೇಕು ಅಂತ ನಮ್ಗೆ ಅನಿಸುತ್ತೆ. ನೀವೇ ಯೋಚನೆ ಮಾಡಿ, ಬರೀ ಫೋನ್ ನೋಡೋದು ಅಥವಾ ಬರೀ ಏನೋ ಬೇಡದಲ್ಲೇ ಇರೋ ನ್ಯೂಸ್ ಬರ್ತಾ ಇರೋದನ್ನು ಸ್ಕ್ರೋಲ್ ಮಾಡೋದು ಅಥವಾ ಬೇಡದಲ್ಲೇ ಇರೋ ವಿಚಾರಗಳನ್ನ ಮಾತಾಡೋದು, ಕೆಲಸಕ್ಕೆ ಬರ್ದಲ್ಲೇ ಇರೋ ವ್ಯಕ್ತಿಗಳ ಬಗ್ಗೆ ತುಂಬ ಏನೋ ಡಿಸ್ಕಷನ್ ಮಾಡೋದು, ಇದೆಲ್ಲ ಮಾಡೋ ಬದಲಿಗೆ ಈ ಥರದ್ದು ಏನಾದರೂ ಒಂದು ಆ್ಯಕ್ಟಿವಿಟಿನ ನಮ್ಮ ಲೈಫಲ್ಲಿ ರೂಢಿ ಮಾಡಿಕೊಂಡ್ರೆ ಇದು ನಮ್ಗೆ ಬೆನಿಫಿಟ್ ಕೂಡ ಹೌದು. ಅದರಲ್ಲಿರೋ ಖುಷಿನೇ ಬೇರೆ. ನೀವು ಅನ್ನೋ ಅಷ್ಟು ಖುಷಿ ಸಿಗುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಏನೇ ಮಾಡಿದ್ರು ನಂಗೆ ತುಂಬ ಖುಷಿ ಆಗುತ್ತೆ. ಮನೇಲಿ ನಾನೇ ಏನಾದರೂ ಈ ಥರ ತಯಾರಿಸ್ತಾ ಇದ್ರೆ ಮಾಡ್ತಾ ಇದ್ರೆ ಅದರಲ್ಲಿರೋ ಸುಖನೇ ಬೇರೆ, ಖುಷಿನೇ ಬೇರೆ. ಇನ್ನು ಸ್ಕೂಲಿಂದ ಬಂದ ತಕ್ಷಣ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ನಾನೇ ಮಲಗಿಸ್ತೀನಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಿದ್ದೆ ತುಂಬ ಬಂದ್ಬಿಡುತ್ತೆ. ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತಾನೆ, ನಾನು ಎದ್ದೇಳ್ತೀನಿ ಮಲಗ್ತೀನಿ ಅಂತ. ರಾತ್ರಿ 7 ಗಂಟೆ ತನಕ ಮಲಗ್ಬಿಡೋದು, ಮತ್ತೆ 12 ಗಂಟೆ ಆಗುತ್ತೆ. ಸೊ ಈ ಪ್ಯಾಟ್ರನ್ನೇ ಬೇಡ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬಿಡ್ತೀನಿ. ಸೊ ಇದಾದಮೇಲೆ ಇನ್ನೊಂದು ನನ್ನ ಫೇವ್ರೇಟ್ ಕೆಲಸ ಏನಾಗಿದೆ ಅಂತಂದರೆ ಈ ಬೆಕ್ಕನ್ನು ನೋಡ್ಕೊಳ್ಳೋದು. ಸೊ ಅದನ್ನೇ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಒಂಥರ ಇನ್ನೋಸೆಂಟ್ ಅದು. ಸುಮ್ಮನೆ ಇರುತ್ತೆ, ಅದು ಎಲ್ಲಿ ಬೇಕೋ ಅಲ್ಲಿ ಆಟ ಆಡ್ಕೊಂಡು. ಮನೇಲಂತೂ ಸಿಕ್ಕಾಪಟ್ಟೆ ಆಟ ಆಡುತ್ತೆ. ಸೊ ಇನ್ನು ಬಿಸಿಲಲ್ಲಿ ಅದು ಇರುತ್ತೆ ಸ್ವಲ್ಪ ಹೊತ್ತು. ಅವ್ನು ಮಲಗಲಿ ಅಂತ ಹೇಳ್ಬಿಟ್ಟು ನಾನೇ ಅಲ್ಲಿ ಹಾಕ್ತೆ. ಅದಿದ್ರೆ ಮಲಗಲ್ಲ ಅವನು, ಅದ್ರ ಜೊತೆ ಆಟ ಆಡ್ತಾನೆ ಇರ್ತಾನೆ. ಅದಕ್ಕೆ ಇನ್ನು ಎಷ್ಟೊತ್ತಿನಲ್ಲಿ ಅದಕ್ಕೆ ಸ್ವಲ್ಪ ಟ್ರೀಟ್ ಎಲ್ಲ ಕೊಡ್ತೀನಿ. ನಾ ಪ್ರಗತಿನೂ ಕೂಡ ಬಂದಿದ್ರು. ಪ್ರಗತಿ ಇದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಪ್ರೀತಮ್ ಇದ್ರೆ ತುಂಬ ಆಟ ಆಡಿಸ್ತಾನೆ, ಓಡಾಡಿಸ್ತಾನೆ, ಅಲ್ಲಿ ಇಲ್ಲಿ ತಿರ್ಗಿಸ್ತಾನೆ ಇರ್ತಾನೆ, ಎತ್ಕೋತಾನೆ, ಎಸಕ್ತಾನೆ. ಸೊ ಹಂಗಾಗಿ ಅವನಿದ್ದಾಗ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಜಾಸ್ತಿ ಹೊತ್ತು ಬಿಡಲ್ಲ. ಅದಕ್ಕೂ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಆಗಿರ್ಬೇಕಲ್ವಾ. ಹಾಗಾಗಿ ಇನ್ನು ಸಂಜೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಇನ್ನು ವರಮಹಾಲಕ್ಷ್ಮಿ ಅದೇ ಬರುತ್ತೆ. ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸುಮಾರು ಒಂದು ವಾರ ಆಯಿತು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ. ಹಬ್ಬಕ್ಕೆ ಮಾಡೋಣ, ಹಬ್ಬಕ್ಕೆ ಹೆಂಗೋ ಎಲ್ಲ ರೆಡಿ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದೆ. ಇನ್ನು ದೇವ್ರ ಮನೆ ಪೂರ್ತಿ ಎಲ್ಲ ಐಟಮ್ಗಳನ್ನೆಲ್ಲ ರೀಅರೇಂಜ್ ಮಾಡಿ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡೋದಿದೆ. ಇನ್ನು ಇದನ್ನು ವಾಶ್ ಮಾಡೋದಕ್ಕೆ ನಾನು ಒಂದು ಲಿಕ್ವಿಡನ್ನು ಯೂಸ್ ಮಾಡ್ತೀನಿ. ತುಂಬ ಈಸಿಯಾಗಿ ವಾಶ್ ಆಗುತ್ತೆ. ನನಗೂ ಗೊತ್ತಿರಲಿಲ್ಲ. ಹುಣಸೆ ಹಣ್ಣು ಸಾಮಾನ್ಯವಾಗಿ ನಾವು ತಾಮ್ರ ಹಿತ್ತಾಳೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಲ್ವಾ. ಸೊ ಅದೇ ಹುಣಸೆ ಹಣ್ಣನ್ನು ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಪಲ್ಪೆಲ್ಲ ತೆಗೆದ್ಬಿಟ್ಟು ಒಂದು ಬಾಟ್ಲಲ್ಲಿ ನೀರು ಹಾಕಿ ಸ್ಟೋರ್ ಮಾಡಿಡಬೇಕು. ಒಂದು 15 ದಿನ ಆದಮೇಲೆ ಆ ನೀರು ಏನಾಗುತ್ತೆ, ಒಂದು ಪವರ್ಫುಲ್ ಸೊಲ್ಯೂಷನ್ ಥರ ರೆಡಿ ಆಗುತ್ತೆ. ಸುಮ್ಮನೆ ಆ ನೀರನ್ನು ಹಾಕಿ ನೀವು ಈ ಪಾತ್ರೆ ಮೇಲೆ ಸ್ವಲ್ಪ ರಬ್ ಮಾಡಿಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ, ತಾಮ್ರ ಹಿತ್ತಾಳೆ ಎರಡೂ ಕೂಡ. ಇಷ್ಟು ಈಸಿಯಾಗಿರೋದು ಸೊಲ್ಯೂಷನ್ ನಾವೇ ಮಾಡ್ಕೋಬೋದು ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ಯಾವುದೋ ಒಂದು ಪರ್ಪಸ್ಗೆ ಅಂತ ಸ್ಟೋರ್ ಮಾಡಿಟ್ಟಿದ್ದೆ. ಟ್ರೈ ಮಾಡೋಣ ಹುಣಸೆ ಹಣ್ಣಿಂದ ಕ್ಲೀನ್ ಆಗುತ್ತಲ್ವಾ ಅಂತ ಬರೀ ಆ ವಾಟರನ್ನು ಸುಮ್ಮನೆ ಸ್ಪ್ರೇ ಮಾಡಿದೆ. ಆಮೇಲೆ ಸುಮಾರು ದಿನ ಆದ್ರೂ ಅದೇನು
ಹಾಳಾಗಲ್ಲ. ಒಂದು ಹಂತಕ್ಕೆ ಅದು ಅಂದರೆ ಕುಳಿತಾನೆ ಅದು ಆ ಒಂದು ಎನ್ಸೈಮ್ ಸ್ಟಾರ್ಟ್ ಆಗೋದು. ಸೊ ಅದರಿಂದ ಒಂದು ಸೊಲ್ಯೂಷನ್ ಆಗುತ್ತೆ, ಅದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಬೇಕಂದರೆ ಟ್ರೈ ಮಾಡಿ ನೋಡಿ. ಈ ತಾಮ್ರಗಳ ಪಾತ್ರೆಗಳನ್ನ ಜಾಸ್ತಿ ಬಳಸ್ತೀವಿ ಅಥವಾ ಮನೆಯಲ್ಲಿ ಪೂಜೆ ಐಟಮ್ಗಳು ತುಂಬ ಇದೆ ಅಂದಾಗ ತುಂಬ ಎಫರ್ಟ್ ಹಾಕಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ, ಆರಾಮಾಗಿ ತೊಳ್ಕೊಬೋದು. ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಾಯ್ತು. ಇನ್ನು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋದು ಅಷ್ಟೇ ಕೆಲಸ. ಇನ್ನು ಪೂಜೆ ದಿವಸನೇ ನಮ್ಗೆ ಆರಾಮ್ ಅನ್ಸ್ಬಿಡುತ್ತೆ. ಹಿಂದಿನ ದಿನ ಅಥವಾ ಬೆಳಗ್ಗೆ ಮಾಡೋಕೆ ಹೋದಾಗ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಒಂದು 2 ದಿನ ಮುಂಚೆಗೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಬ್ಬ ಮಾಡೋದಕ್ಕೆ ಈಸಿ ಆಗುತ್ತೆ. ಸಂಕ್ರಾಂತಿ ಅಂದರೆ ಒಂಥರ ಅದು ಒಂದು ವರ್ಷದ ಮೊದಲ ಹಬ್ಬ, ತುಂಬ ಖುಷಿಯಾಗಿ ಮಾಡಬೇಕು. ತುಂಬ ಮಕ್ಕಳು ನಾವು ಎಲ್ಲ ಸೇರಿ ಮಾಡೋದ್ರಿಂದ ಒಂಥರ ಖುಷಿ ಇದ್ದೇ ಇರುತ್ತೆ ಮನೆ ತುಂಬ. ಆದಷ್ಟು ನಾವು ಎಷ್ಟು ಸಾಧ್ಯನೋ ಅಷ್ಟು ಸಂತೋಷವಾಗಿ, ಅಂದರೆ ನಮಗೆ ಏನು ಸಾಧ್ಯನೋ ಅಷ್ಟರೊಳಗೆ ಆಡಂಬರವಾಗಿ ಮಾಡೋದು ತುಂಬ ಇದು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಲಕ್ಸುರಿಯಲ್ಲಿ ಸಿಂಪ್ಲಿಸಿಟಿನ ನೋಡೇ ಇಲ್ಲ. ಅಂದರೆ ಸಿಂಪಲ್ ಆಗಿರಬೇಕು ಅಂತ, ಸಿಂಪಲ್ ಆಗಿರೋದ್ರಲ್ಲೇ ಲಕ್ಸುರಿಯಸ್ನ ಹುಡ್ಕೊಂಡು ಹೋಗ್ತೀನಿ. ಅದು ಕೆಲವೊಬ್ಬರಿಗೆ ಹೆಂಗೆ ಅನ್ಸುತ್ತೆ ಅಂದರೆ, ಓ ನೀನೇನು ಕಡಿಮೆ ಅಲ್ಲ ಬಿಡೋ, ನೀನು ಹಂಗಿದ್ಯಾ ಹಿಂಗಿದ್ಯಾ ಆ ಥರ ಬರುತ್ತೆ. ಬಟ್ ಅದು ಅವ್ರವರು ತಿಳ್ಕೊಂಡಿರೋ ರೀತಿ. ನಾನು ಯಾವತ್ತೂ ಅಷ್ಟೇ ಲಕ್ಸುರಿಯಲ್ಲಿ ಸಿಂಪಲ್ ಆಗಿರೋದನ್ನ ನಾನು ಯಾವತ್ತೂ ಇದು ಮಾಡಿಲ್ಲ. ನನ್ನ ಸಿಂಪ್ಲಿಸಿಟಿಯಲ್ಲೇ ಲಕ್ಸುರಿಯ ಲೈಫನ್ನು ನಾನು ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇರೋದು ಒಂದು ಲೈಫ್, ಇವತ್ತಿರುತ್ತೆ ನಾಳೆ ಇರಲ್ಲ. ಬಟ್ ಇರುವಾಗಲೇ ಆರಾಮಾಗೆ ನಾವು ಅಂದ್ಕೊಂಡಿದ್ದನ್ನು ಮಾಡ್ಕೊಂಬಿಡ್ಬೇಕು. ಇನ್ನು ಇವತ್ತು ಸಂಜೆ ಸ್ವಲ್ಪ ಸೂಪ್ ಏನಾದರೂ ಮಾಡಿಕೊಡೋಣ. ಇವಾಗ ತುಂಬ ಚಳಿ ಅಲ್ವಾ, ಸೊ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ಸೂಪ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಇದು ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ 3 ಥರ ಬೇಳೆ ಯೂಸ್ ಮಾಡಿದ್ದೀನಿ. ಹೆಸರು ಬೇಳೆ, ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಕೆಂಪು ತೊಗರಿಬೇಳೆ ಥರ ಬರುತ್ತೆ. ಅದು 3 ಬೇಳೆಯನ್ನು ಫ್ರೈ ಮಾಡಿಬಿಟ್ಟು ಒಂದು ಪೌಡರ್ ಮಾಡಿ ಮಾಡ್ಕೊಳ್ಳೋದು. ಇನ್ಸ್ಟಂಟ್ ಪೌಡರ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗಾದರೂ ಏನಾದರೂ ತಿನ್ಬೇಕು ಅನಿಸುತ್ತೆ ಅಥವಾ ಇಲ್ಲ ಇವತ್ತು ಹುಷಾರಿಲ್ಲ, ನನಗೇನು ಊಟ ಸೇರ್ತಾ ಇಲ್ಲ ಅಂದಾಗ ಆರಾಮಾಗಿ ಇದನ್ನು ಮಾಡ್ಕೊಂಡು ಕುಡಿದ್ಬಿಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಇನ್ನು ಹೇಳಬೇಕು ಅಂತಂದರೆ ಈ ಲಕ್ಕಿ ಏನು ಆಟ ಆಡುತ್ತಲ್ಲ, ಅದನ್ನ ನೋಡೋದೇ ಒಂಥರ ಖುಷಿ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಒಂದೇ ಆಟ ಆಡ್ತಾ ಇರುತ್ತೆ. ಅದಕ್ಕೆ ಇಡೀ ದಿನ ಏನಾದರೂ ಒಂದೇ ಇದ್ದು ಅಥವಾ ನಾವೇನೋ ಬ್ಯುಸಿ ಆಗಿಬಿಟ್ವಿ, ಅದ್ರ ಜೊತೆ ಮಾತಾಡಲಿಲ್ಲ, ಅದು ಆಟ ಆಡಲಿಲ್ಲ ಅಂದಾಗ ಬಂದು ಸೋಫಾ ಹತ್ರ ಹಿಂಗೆ ಪರ್ಚಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನಾನು ಆಟ ಆಡಬೇಕು, ನನಗೂ ಸ್ವಲ್ಪ ಯಾರು ನನ್ನ ಕಡೆ ಗಮನ ಕೊಡಿ, ಆ ಥರ ಅದು ಒಂದು ಸೈನ್ ಕೊಡುತ್ತೆ. ಸೊ ಆವಾಗ ಈ ಥರ ಬಾಲ್ ಏನಾದರೂ ಕೊಟ್ಟರೆ ಸ್ವಲ್ಪ ಹೊತ್ತು ಆಟ ಆಡುತ್ತೆ. ಆಮೇಲೆ ಇಲ್ಲ ಪ್ರೀತಾ ಮಿತ್ರ ಅವನು ಯಾವಾಗಲೂ ಮಾತಾಡಿಸ್ತಾ ಇರ್ತಾನೆ. ಅವನದೇ ಒಂದು ಸ್ವಲ್ಪ ಅವನ್ನ ನೋಡಿದ್ರೆ ಓಡೋಗ್ಬಿಡುತ್ತೆ, ಇದು ಅವನ ಹತ್ರ ಇರೋದೇ ಇಲ್ಲ. ಇನ್ನು ನಮ್ಮನೆಯವ್ರಂದ್ರೆ ತುಂಬ ಇಷ್ಟ. ಮೈ ಮೇಲೆ ಹತ್ತು ಬಿಡುತ್ತೆ, ಕಾಲ್ ಮೇಲಿಂದ ಹತ್ತಾಗಿ ಬರುತ್ತೆ, ಬಾ ಏನಾದರೂ ಕೊಡು ಅಂತ. ಇನ್ನು ಈ ಥರ ಒಂದು ಸಣ್ಣದೊಂದು ಬಾಲ್ ಮಾಡಿಕೊಟ್ರೆ ಆ ಬಾಲಲ್ಲೇ ಆಟ ಆಡೋದು. ಅದಕ್ಕೆ ಒರಿಜಿನಲ್ ಬಾಲ್ ಎಲ್ಲ ಕೊಟ್ರು ಅದು ಇಷ್ಟ ಇಲ್ಲ, ಈ ಥರ ಪೇಪರ್ ಬಾಲೇ ಬೇಕು, ಅದರಲ್ಲೇ ಆಟ ಆಡಬೇಕು. ತುಂಬ ಚೆನ್ನಾಗಿ ಆಟ ಆಡುತ್ತೆ. ಇನ್ನು ಸಾಕಾಯಿತು, ಸುಮಾರು ಹೊತ್ತು ಆಟ ಆಡ್ತು. ನಾನು ಅಡುಗೆ ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ದೆ, ಸಾಕಾಯಿತು ಅಂತ ಹಂಗೆ ಸುಮ್ಮನಾಯಿತು.
ಇನ್ನು ಈ ಬೇಳೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಮಾಡ್ಕೋಬೋದು, ನಾನು ಹಾಗೆ ಮಾಡ್ತೀನಿ, ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ. ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ಅದಕ್ಕೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಬೇಕು. ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿ ಆಫ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೈಟಾಗಿ ಬರ್ನ್ ಆಗೋಯ್ತು. ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ಇದೇ ಪ್ರಾಬ್ಲಮ್. ಇನ್ನು ಕರಿಬೇವು ಸ್ವಲ್ಪ ಹಿಂಗೆ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋದು. ಇದೇ ಪೌಡರು ಇನ್ಸ್ಟೆಂಟು. ನೀವು ಯಾವಾಗ ಬೇಕಾದರೂ ವೆಜಿಟೇಬಲ್ಸ್ ಜೊತೆಗೆ ಹಾಕೊಂಡು ಸೂಪ್ ಥರ ಮಾಡಿಕೊಂಡು ಕುಡಿಬೋದು. ಈ ಎಲ್ಲ ಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇನ್ಸ್ಟಂಟ್ ನಮಗೊಂದಿಷ್ಟು ಎನರ್ಜಿನೂ ಕೂಡ ಸಿಗುತ್ತೆ. ಏನೋ ಅಡುಗೆ ಮಾಡೋಕ್ಕಾಗಿಲ್ಲ, ಸುಸ್ತಾಗ್ತಾ ಇದೆ, ಅಥವಾ ಇವತ್ತೇನೋ ಹುಷಾರಿಲ್ಲ, ನನಗೇನೋ ಸ್ಪೈಸಿಯಾಗಿ ಖಾರವಾಗಿ ಅಥವಾ ಈ ಸೂಪ್ ಥರ ಏನಾದರೂ ಕುಡಿಬೇಕು ಅಂದಾಗ ಈ ಥರದೊಂದು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು, ಅರಿಶಿನ ಹಾಕಿ ರುಬ್ಬಿ ಪೌಡರ್ ಮಾಡಿ ಇಟ್ಕೋಬೋದು. ಇನ್ಸ್ಟಂಟ್ ಯಾವಾಗಲೂ ಮಾಡಬೇಕಂತ ಇಲ್ಲ, ಈಗ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 2 ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು. ಇನ್ನು ಅದಕ್ಕೆ ನಾನು ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸಣ್ಣದಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಒಗ್ಗರಣೆ ಹಾಕೊಂಡ್ಬಿಟ್ಟು ಕುದಿಸ್ಕೊಳ್ಳೋದು ತರಕಾರಿನ. ಎಣ್ಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕ್ಯಾರೆಟು, ಬೀನ್ಸು, ಸಪ್ರೇಟ್ ಬೇಯಿಸಿರೋ ಅಂಥ ಬಟಾಣಿ, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಬೆಂದಿರುವಂಥ ಬಟಾಣಿ ಹಾಕ್ಕೊಳ್ತೀನಿ. ನಿಮ್ಗೆ ಇದೊಂದು ತರಕಾರಿ ಬೇಕು ಅಂತ ಅಂದರೆ ಸ್ವೀಟ್ ಕಾರ್ನ್ ಎಲ್ಲ ಹಾಕೋಬೋದು. ಇನ್ನು ಸೂಪಿಗೆ ಎಷ್ಟು ಬೇಕೋ ಅಷ್ಟು ನೀರು, ಅದಕ್ಕೆ ಒಂದು 2 ದೊಡ್ಡ ಸ್ಪೂನಷ್ಟು ನಾನಿವಾಗ ರೆಡಿ ಮಾಡಿಟ್ಟಿರುವಂಥ ಪೌಡರ್ ಇಷ್ಟನ್ನು ಹಾಕಿ ತರಕಾರಿ ಜೊತೆಗೆ ಚೆನ್ನಾಗಿ ಕುದಿಸ್ಬೇಕು. ಸೊ ನಿಮ್ಗಿನ್ನು ಸ್ವಲ್ಪ ಘಾಟಾಗಿ ಖಾರವಾಗಿ ಬೇಕು ಅಂದರೆ ಮೇಲಿನ ಚೂರು ಪೆಪ್ಪರ್ ಪೌಡರ್ನ ಕೂಡ ಹಾಕೋಬೋದು. ಉಪ್ಪು ಕರೆಕ್ಟಾಗಿದ್ದರೆ ಸೂಪ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಇನ್ಸ್ಟಂಟ್ ಸೂಪ್ ಮಿಕ್ಸ್ ಅಂತಲೇ ಹೇಳ್ಬೋದು. ರೆಡಿ ಮಾಡಿ ಇಟ್ಕೊಂಡು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸುಮಾರು ಹೊತ್ತು ನಮ್ಮ ಜೊತೆ ಕಳೆದಿದ್ದೀರಾ. ಇಲ್ಲಿವರೆಗೂ ಸಮಯ ಕೊಟ್ಟು ನನ್ನ ವ್ಲಾಗ್ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗಲ್ಲಿ ಏನಾದರೂ ಒಂದು ಸಣ್ಣ ಪಾಯಿಂಟ್ ನಿಮಗೆ ಇಷ್ಟ ಆಯಿತು, ನನ್ನ ಎಫರ್ಟ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ನನಗೆ ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ವ್ಲಾಗ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಒಂಥರ ಉತ್ಸಾಹ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಕೊಟ್ಟಿರೋ ಸಪೋರ್ಟ್, ಪ್ರೀತಿಗೆ ತುಂಬ 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 ಥ್ಯಾಂಕ್ಸ್. ಇನ್ನೊಂದು ಬ್ಯೂಟಿಫುಲ್ ವ್ಲಾಗಲ್ಲಿ ಇನ್ನೊಂದು ದಿನ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಅದಕ್ಕೂ ಮುಂಚೆಗೆ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮೊದಲನೇ ವಿಶ್ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.